ಒಂದು ಆಧಾರ ಒಂದು ಪ್ರಾಣಿ ಸೋತವರು ತಗೊಂಡು ಹಾಕ್ತಾರೆ. ಇದ್ರ ಸತ್ಯ ತಗೊಂಡೋಗಿ ಒಳಗೆ ಎಸಿತ ಈಚೆಗೆ ಹತ್ತಿತ್ಕಿ ಹಿಂಗಾದ್ದು. ನೀರೇ ತಗೋತಿದ್ವಲ್ಲ ಅಭಿಷೇಕಕ್ಕೆ. ಇದೇ ನಾವು ಕುಡಿತಿದ್ದು ಇದೇ ಕುಡಿತಿದ್ದಿತ್ತು. ಈಗ ಕುಡಿಯಕ್ಕಾಗಲ್ಲ, ಈಗ ಹಾಕಾಗಲ್ಲ, ಈಗ ಆಗಲ್ಲ. ಮೋರಿ ನೀರೆಲ್ಲ ಬಿಟ್ಟವ್ರಲ್ಲ, ಯಾವ ಮೋರಿ ನೀರು? ಬಾತ್ರೂಮ್ ನೀರು, ಮೋರಿ ನೀರು. ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಹಂಟರ್ ಕಟ್ಟು ಸತ್ಯಗಳ ಬೆನ್ನೇರಿದವನು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಕ್ಷ್ಮೀಪತಿ. ನಾಗರಿಕತೆ ಅಂದರೆ ಮೊದಲು ನಮಗೆ ನೆನಪಾಗೋದೇ ಜಲಮೂಲ, ನೀರಿನ ಮೂಲಗಳು, ನದಿ. ಅದು ಒಂದು ಮನುಷ್ಯನ ಬೆಳವಣಿಗೆಗೆ, ಸಂಸ್ಕೃತಿಯ ಬೆಳವಣಿಗೆಗೆ, ನಮ್ಮ ನಾಗರಿಕತೆಯ ಬೆಳವಣಿಗೆಗೆ ಮೂಲ ಆಗಿರ್ತಕ್ಕಂಥದ್ದು. ಆದರೆ ಅಂತಹ ನದಿ ಮೂಲಗಳನ್ನು ಇವತ್ತು ಎಲ್ಲೋ ಒಂದು ಕಡೆ ಮನುಷ್ಯ ನಾಗರಿಕತೆಯ ಬೆಳವಣಿಗೆ, ಅಭಿವೃದ್ಧಿಯ ಹೆಸರಲ್ಲಿ, ಕೈಗಾರಿಕೆಗಳ ಅಭಿವೃದ್ಧಿ ಹೆಸರಲ್ಲಿ ನಾಶಪಡಿಸ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ಇವತ್ತು ನಾವು ತೋರಿಸ್ಲಿಕ್ಕೆ ಬಂದಿರತಕ್ಕಂಥದ್ದು ಬೆಂಗಳೂರಿನಿಂದ ಕೇವಲ 45-50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ, ಬೆಂಗಳೂರಿನಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿ ಹುಟ್ಟಿ ಅದು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಮಾರ್ಗವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ಈ ಹಿಂದಿನ ರಾಮನಗರ ಜಿಲ್ಲೆ ಮಾರ್ಗವಾಗಿ ಸಾಗಿ ಚುಂಚಿಕಟ್ಟೆ ಮೂಲಕ ಹೋಗಿ ಕನಕಪುರದ ಬಳಿ ಇರ್ತಕ್ಕಂಥ ಸಂಗಮದಲ್ಲಿ ಕಾವೇರಿಯನ್ನು ಸೇರ್ತಕ್ಕಂಥ ಅರ್ಕಾವತಿ ನದಿ. ಭಾಳ ಮುಖ್ಯವಾಗಿ ಈ ಒಂದು ಅರ್ಕಾವತಿ ನದಿ ಏನಿದೆಯಪ್ಪ ಅಂತಂದರೆ ಈ ಹಿಂದೆ ಸುಮಾರು 40-50 ವರ್ಷಗಳ ಹಿಂದೆ ನಾವು ನೋಡ್ತಾ ಹೋಗೋದಾದರೆ ಭಾಳ ಶುದ್ಧವಾಗಿತ್ತು. ಅದಕ್ಕೂ ಮುಖ್ಯವಾಗಿ ಮೈಸೂರು ಮಹಾರಾಜರ ಕಾಲದಲ್ಲಿ ಅರ್ಕಾವತಿ ನದಿ ಏನಿದೆ ಅದು ಬೆಂಗಳೂರಿಗೆ ಒಂದು ಬಹಳ ಉಪಯುಕ್ತ ಆದಂಥ ಮತ್ತು ಬೆಂಗಳೂರು ಜನರ ಕುಡಿಯುವ ನೀರಿನ ಮೂಲವಾಗಿತ್ತು. ಜೊತೆಗೆ ಆ ಒಂದು ಭಾಗದಲ್ಲಿ ಒಂದಷ್ಟು ಕೃಷಿಯ ಮೂಲವಾಗಿತ್ತು. ಆದರೆ ನಾಗರಿಕತೆ ಬೆಳೆದಂತೆ, ಮನುಷ್ಯ ತಂತ್ರಜ್ಞಾನವಾಗಿ ಮುಂದುವರೆದಂತೆ, ಕೈಗಾರಿಕೆಗಳು ಅಭಿವೃದ್ಧಿ ಆದಂತೆ ಇವತ್ತು ಅರ್ಕಾವತಿ ನದಿ ಎಲ್ಲೊಂದು ಕಡೆ ಸಂಪೂರ್ಣವಾಗಿ ಕಲುಷಿತ ಆಗ್ತಿದ್ದಾಳೆ. ಒಂದು ರೀತಿ ಯಾವ ರೀತಿ ಇದೆಯಪ್ಪ ಅಂದರೆ ಅರ್ಕಾವತಿಯ ಪರಿಸ್ಥಿತಿ ಅಯ್ಯೋ ಅಂತ ಅಳುತ್ತಿದೆ. ಅರ್ಕಾವತಿಗೆ ನಾವು ನಾಗರಿಕರಾಗಿ ಏನನ್ನು ಕೊಟ್ಟಿದ್ದೇವೆ ಅಂತಂದರೆ, ನಮ್ಮನ್ನು ಹೆತ್ತು ಹೊತ್ತಂಥ ತಾಯಿ ಏನಿದ್ದಾರೆ ಆ ತಾಯಿಯನ್ನು ವಯಸ್ಸಾದ ಸಂದರ್ಭದಲ್ಲಿ ಎಲ್ಲರೂ ಅಂತಲ್ಲ, ಕೆಲವರು ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂಥ ಕೆಲಸ ಏನಾಗುತ್ತೆ, ಅವರನ್ನು ಅನಾಥಾಶ್ರಮಗಳಲ್ಲಿ ಬಿಟ್ಟು ಬರ್ತಕ್ಕಂಥ ಕೆಲಸ ಏನಾಗುತ್ತೆ. ಆ ರೀತಿಯಲ್ಲಿ ನಮ್ಮ ಪೂರ್ವಜರು, ನಮ್ಮ ಹಿರಿಯರಿಗೆ ಜೀವದಾನವನ್ನು ಕೊಟ್ಟಂತಹ, ಅವರ ಜೀವನೋಪಾಧಿಗೆ ಬಹಳ ಸಂಪೂರ್ಣವಾಗಿ ಉಪಯುಕ್ತವಾಗಿದ್ದಂತಹ ಅರ್ಕಾವತಿ ನದಿ ಏನಿದೆ ಇವತ್ತು ಒಂದು ಅನಾಥ ಪ್ರಜ್ಞೆಯಲ್ಲಿ ಕಾಡುತ್ತಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಅರ್ಕಾವತಿಯಲ್ಲಿ ಕೆಟ್ಟ ಗಿಡಗಳು ಬೆಳ್ಕೊಂಡಿರ್ತಕ್ಕಂಥದ್ದು, ಅನುಪಯುಕ್ತ ಗಿಡಗಳು ಬೆಳ್ಕೊಂಡಿದ್ದಾವೆ ಒಂದು ಕಡೆ. ಇನ್ನೊಂದು ಕಡೆ ಇದು ಈ ಒಂದು ನದಿ ಏನಿದೆ ನಂದಿ ಬೆಟ್ಟದಲ್ಲಿ ಹುಟ್ಟಿ ಬೆಂಗಳೂರು ಗ್ರಾಮಾಂತರ ಭಾಗವಾಗಿ ಹರ್ಕೊಂಡ್ಬಂದು ತಿಪ್ಪಗೊಂಡಳ್ಳಿ ಜಲಾಶಯ, ಅದೇ ರೀತಿಯಾಗಿ ಮಂಚನಬೇಲೆ ಡ್ಯಾಮ್ ಏನಿದೆ ಅಲ್ಲಿಗೆ ಬಂದು ಅದರ ಮುಖಾಂತರ ರಾಮನಗರ ಎಂಟ್ರಿ ಆಗುತ್ತೆ. ಆ ರಾಮನಗರಕ್ಕೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ರಾಮನಗರದ ಆಸುಪಾಸಿನಲ್ಲಿ ಸುಮಾರು ಒಂದು 7-8 ಕಿಲೋಮೀಟರ್ ಆಸುಪಾಸಿನಲ್ಲಿ ಅರ್ಕಾವತಿ ನದಿಯ ಬಳಿ ನಿಂತು ಮಾತಾಡಲಿಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ಕಲುಷಿತವಾಗಿದೆ. ಒಂದು ಕಡೆ ಪ್ಲಾಸ್ಟಿಕ್ ಪೇಪರ್ಸ್, ಇನ್ನೊಂದು ಕಡೆ ತ್ಯಾಜ್ಯ ನೀರು ಬಿಡ್ತಕ್ಕಂಥದ್ದು, ಶೌಚಾಲಯದ ನೀರುಗಳನ್ನು ಎಸಿತಕ್ಕಂಥದ್ದು, ಭಾಳ ಮುಖ್ಯವಾಗಿ ಮೃತಪಟ್ಟಂಥ ಕೆಲವು ಪ್ರಾಣಿಗಳನ್ನು ತೆಗೆದುಕೊಂಡ್ಬಂದು ಅರ್ಕಾವತಿಯ ಮಡಿಲಿಗೆ ಹಾಕ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅರ್ಕಾವತಿಯ ನದಿ ಸುತ್ತಮುತ್ತಲೂ ಕೂಡ ಜನರು ಓಡಾಡೋಕ್ಕೂ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಮೂಗು ಮುಚ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಮುಖ್ಯವಾಗುತ್ತೆ. ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ, ಅರ್ಕಾವತಿ ನದಿಗೆ ಪ್ರಮುಖವಾಗಿ ಹೇಳೋದರೆ ಹಲವು ಉಪನದಿಗಳಿದ್ದಾವೆ. ಆದರೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಹುಟ್ಟಿ ಹರಿತಕ್ಕಂಥ ವೃಷಭಾವತಿ ನದಿ ನೀರೇನಿದೆ ಅದು ಕೂಡ ಈ ಅರ್ಕಾವತಿ ನದಿಯನ್ನು ಸೇರಿಕೊಳ್ಳುತ್ತೆ. ಜೊತೆಗೆ ಕುಮದಿನಿ ನದಿ ಕೂಡ ಉಪನದಿಯಾಗಿ ಸೇರಿಕೊಳ್ಳುತ್ತೆ. ಈ ಎರಡೂ ಉಪನದಿಗಳು ಅರ್ಕಾವತಿ ನದಿಗೆ ಸೇರಿಕೊಳ್ತಾರೆ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬೈರಮಂಗಲದ ಸುತ್ತಮುತ್ತ ಇರತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಆ ಒಂದು ಕಾರ್ಖಾನೆಗಳಿಂದ ಕಲುಷಿತಗೊಂಡಂಥ ನೀರಾಗಿರ್ಬೋದು, ಜೊತೆಗೆ ದಿನನಿತ್ಯ ಬಳಕೆ ಮಾಡಿ ಆ ಒಂದು ಕಲುಷಿತ ನೀರನ್ನು ಈ ಒಂದು ಅರ್ಕಾವತಿ ನದಿಗೆ ಬಿಡ್ತಕ್ಕಂಥ ಕೆಲಸಗಳು ಕೂಡ ಎಲ್ಲೋ ಒಂದು ಕಡೆ ನಾಗರಿಕರು ಮಾಡ್ತಾ ಇರೋ ದೃಷ್ಟಿಯಿಂದಾಗಿ ಆ ನೀರು ಸಂಪೂರ್ಣವಾಗಿ ಕಲುಷಿತ ಆಗಿದೆ. ನೀವು ಅಲ್ಲೊಂದು ಇಲ್ಲೊಂದು ಕೆಲವು ಕೊಕ್ಕರೆಗಳನ್ನು, ಪಕ್ಷಿಗಳನ್ನು ಬಿಟ್ಟರೆ ಈ ಹಿಂದೆ ಈ ಹಿರಿಯರು ಹೇಳ್ತಕ್ಕಂಥದ್ದು, ನೋಡಿರ್ತಕ್ಕಂಥ ಇಲ್ಲಿ ವಾಸ ಇರ್ತಕ್ಕಂಥ ಸ್ಥಳೀಯರು ಹೇಳ್ತಕ್ಕಂಥ ಪ್ರಕಾರ ಸಾಕಷ್ಟು ಪ್ರಾಣಿ ಸಂಕುಲಕ್ಕೆ, ಜೀವ ಸಂಕುಲಕ್ಕೆ ಮೂಲ ಆಧಾರವಾಗಿದ್ದಂಥ ಇವು ಅರ್ಕಾವತಿ ನದಿ ಇವತ್ತು ಒಂದು ರೀತಿಯಲ್ಲಿ ದಯನೀಯ ಪರಿಸ್ಥಿತಿಯಲ್ಲಿ, ಅಳುವಂಥ ಪರಿಸ್ಥಿತಿಯಲ್ಲಿದ್ದಾಳೆ. ಯಾಕೆಂತಂದರೆ ಸಾಕಷ್ಟು ಒಂದು ಮಲಿನತೆಯನ್ನು ತೆಗೆದುಕೊಂಡು ಬಂದು ಈ ಅರ್ಕಾವತಿ ನದಿಗೆ ಸೇರಿಸಲಾಗ್ತಾ ಇದೆ. ಇಲ್ಲಿನ ಸ್ಥಳೀಯರು ಅನೇಕ ಜನರು ನಮ್ಮ ಹತ್ರ ಮಾತಾಡ್ತಕ್ಕಂಥ ಪ್ರಯತ್ನಗಳು ಕೂಡ ಮಾಡಿದ್ದಾರೆ. ಅನೇಕ ಜನರನ್ನು ನಾವು ಮಂಚನಬೇಲೆ ಡ್ಯಾಮ್ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಅನೇಕ ಈ ಒಂದು ನದಿ ಭಾಗದಲ್ಲಿ ಇಕ್ಕೆಲಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಅವರು ಕೂಡ ಎಲ್ಲೊಂದು ಕಡೆ ಮರುಕವನ್ನು ವ್ಯಕ್ತಪಡಿಸ್ತಾರೆ. ಕಳೆದ 40-50 ವರ್ಷಗಳ ಹಿಂದೆ ಇದ್ದಂಥ ಅರ್ಕಾವತಿ ನದಿ ಇವತ್ತಿಲ್ಲ.
ಈ ಹಿಂದೆ ನಾವು ಅದನ್ನು ಕುಡಿಲಿಕ್ಕೆ ಬಳಸ್ತಾ ಇದ್ದೀವಿ. ಇನ್ನು ಭಾಳ ಮುಖ್ಯವಾಗಿ ಅರ್ಕಾವತಿ ನದಿ ಹುಟ್ಟಿನಿಂದ ಕೂಡ ಸಂಗಮದವರೆಗೂ ಕೂಡ ಇನ್ನು ಕಾವೇರಿ ನದಿಯನ್ನು ಸೇರುತ್ತೆ. ಅಲ್ಲಿವರೆಗೂ ಕೂಡ ಸಾಕಷ್ಟು ದೇವಸ್ಥಾನಗಳು ಈ ಒಂದು ನದಿಯ ಇಕ್ಕೆಲೆಗಳಲ್ಲಿ ಇರ್ತಕ್ಕಂಥದ್ದು, ಅಂದರೆ ಬಲಭಾಗದಲ್ಲೂ ಎಡಭಾಗದಲ್ಲೂ ಕೂಡ ಇರ್ತಕ್ಕಂಥದ್ದು. ಆ ದೇವರುಗಳಿಗೆ ಈ ಒಂದು ನದಿಯ ನೀರನ್ನು ಅಭಿಷೇಕ ಮಾಡಲಿಕ್ಕೆ ಬಳಸ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ, ಅದರ ಅರ್ಥ ಇವತ್ತು ನಾವೇನು ಪ್ರಸ್ತುತ ದೇವರ ಅಭಿಷೇಕದ ನೀರು ತೀರ್ಥ ಅಂತ ಕುಡಿತೀವಿ, ಅದಕ್ಕಿಂತ ಪವಿತ್ರವಾಗಿದ್ದಂಥ ಅರ್ಕಾವತಿ ಇವತ್ತು ಅಳುವ ಪರಿಸ್ಥಿತಿಯಲ್ಲಿದೆ, ಅನಾಥ ಸ್ಥಿತಿಯಲ್ಲಿದೆ. ಇವತ್ತು ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ರಾಮನಗರಕ್ಕೆ ಬರ್ತಾ ಇದೆ. ಅಂದರೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾರ್ಪಾಟಾಗ್ತಾ ಇದ್ದಾಳೆ. ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಒಂದು ಕಡೆ, ಅಂದರೆ ಇಂಡಸ್ಟ್ರಿಯಲ್ಸ್ ಬರ್ತಾ ಇದ್ದಾವೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಯಾವುದೇ ರಾಜಕಾರಣಿಗಳಾಗಲಿ ಅಥವಾ ಯಾರೇ ಆಗಲಿ, ಸರ್ಕಾರಗಳಾಗಲಿ ಈ ಒಂದು ಅರ್ಕಾವತಿ ನದಿಯ ಪರಿಸ್ಥಿತಿಯ ಬಗ್ಗೆ ಎಲ್ಲೂ ಕೂಡ ಚಕಾರ ಎತ್ತಾ ಇಲ್ಲ. ಇನ್ನು ಭಾಳ ಮುಖ್ಯವಾಗಿ 2005ನೇ ಇಸ್ವಿನಲ್ಲಿ ಅಂದಿನ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರು ಈ ಒಂದು ಅರ್ಕಾವತಿ ಮತ್ತು ವೃಷಭಾವತಿ ನದಿಗಳ ಪುನರ್ಚೇತನಗೊಳಿಸಲಿಕ್ಕೆ, ಅಂದರೆ ಅದನ್ನು ಮೊದಲು ಯಾವ ರೀತಿ ಇತ್ತು ಆ ರೀತಿ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಯೋಜನೆಯನ್ನು, ಒಂದು ಸಮಿತಿಯನ್ನು ಕೂಡ ರಚಿಸಿದ್ರು ಅಂತಕ್ಕಂಥದ್ದು ಕೇವಲ ದಾಖಲೆಗಳಲ್ಲಿ ಮಾತ್ರ ಸೀಮಿತ ಆಗಿದೆ. ಆದರೆ ಯಾವುದೇ ಕೂಡ ಅದು ಕಾರ್ಯಗತ ಆಗಿಲ್ಲ. ಈ ಭಾಗದ ರೈತರು ಎಷ್ಟೋ ಬಾರಿ ನಮ್ಮ ಹತ್ರ ಅಳುವನ್ನು ಹಂಚ್ಕೊಳ್ತಾರೆ, ತಮ್ಮ ಅಳಲು ತೋಡ್ಕೊಳ್ತಾರೆ. ನಾವು ಎಷ್ಟು ಬಾರಿ ಮನವಿ ಮಾಡಿದ್ವಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳು ಆಗ್ತಾ ಇಲ್ಲ. ಇಲ್ಲಿ ಈ ಅರ್ಕಾವತಿ ನದಿಗೆ ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ, ಮುಂದೊಂದು ದಿನ ನಾವು ಇದೇ ರೀತಿಯಾಗಿ ಏನಾದರೂ ಅರ್ಕಾವತಿಯನ್ನು ನೋಡಿದ್ದೇ ಆದಲ್ಲಿ, ಅರ್ಕಾವತಿ ನದಿ ಎಂಬುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ ತಾಲೂಕಿನಲ್ಲಿ ಹುಟ್ಟಿ ಬೆಂಗಳೂರು ಗ್ರಾಮಾಂತರ, ನೆಲಮಂಗಲ, ರಾಮನಗರ ಮಾರ್ಗವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ಮಾರ್ಗವಾಗಿ ಹೋಗಿ ಕಾವೇರಿ ಉಪನದಿಯನ್ನು ಸೇರುತ್ತಿದ್ದಂತೆ ಅಂತ ನಾವು ಚರಿತ್ರೆಯಲ್ಲಿ ಓದಬೇಕಾಗುತ್ತೆ. ಭೂಪಟಗಳಲ್ಲಿ, ಈ ಹಿಂದಿನ ಭೂಪಟಗಳಲ್ಲಿ ನೋಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಈಗಾಗಲೇ ನಗರೀಕರಣ, ಕೈಗಾರೀಕರಣ ಮತ್ತು ಹೆಚ್ಚಾಗ್ತಕ್ಕಂಥ ಜನಸಂಖ್ಯೆ, ಎಲ್ಲ ಕಾರಣಗಳಿಂದ ನದಿಯ ಇಕ್ಕೆಲೆಗಳು ಕೂಡ ಎಲ್ಲೊಂದು ಕಡೆ ಕಡಿಮೆ ಆಗ್ತಾ ಇದ್ದಾವೆ. ನದಿಗೆ ಬರ್ತಕ್ಕಂಥ ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದ್ದಾವೆ. ಹಾಗಾಗಿ ಅದರ ಒಂದು ಅರಿವಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಭಾಗದ ಜನರು ಮತ್ತು ಈ ಭಾಗದಲ್ಲಿ ಇದ್ದಂಥ ವಾಸ ಮಾಡಿದ್ದಂಥ ಅನೇಕ ಸಾರ್ವಜನಿಕರ ಅಭಿಪ್ರಾಯ, ಅರ್ಕಾವತಿ ನದಿಯ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳ ವಾಸ ಮಾಡ್ತಕ್ಕಂಥ ಅಭಿಪ್ರಾಯ, ಅದನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಮೇಕೆದಾಟು ಯೋಜನೆ ಏನು ಜಾರಿಗೆ ಬರ್ತಾ ಇದೆ, ಅದಕ್ಕಿಂತ ಮುಂಚಿತವಾಗಿ ಅರ್ಕಾವತಿಯನ್ನು ಆನಂದಿಸುವಂತೆ ಮಾಡಬೇಕು, ಅರ್ಕಾವತಿ ನಗುನಗುತ್ತಾ ಹರಿಯಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರ್ಕಾರಗಳು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಜರುಗಿಸ್ತಾರೆ ಅಂತ.